ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್, ಈ ದಿವಸ ಎಂಬ್ರಾಯ್ಡ್ರಿ ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು, ಯಾವ ರೀತಿ ಎಂಬ್ರಾಯ್ಡ್ರಿ ಬಂದಾಗ ಯಾವ್ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕು ಕಟಿಂಗು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ನಾನು ಮಾರ್ಕಿಂಗ್ ಹಾಕಿ ಕೊಟ್ಟಿದ್ದೆ, ಅದನ್ನು ಈ ರೀತಿ ಮಾಡಿಕೊಟ್ಟಿದ್ದಾರೆ. ನೋಡಿ, ಬ್ಯಾಕ್ ಭಾಗನ ನಾನು ಸೆಂಟ್ರಿಗೆ ಹಾಕ್ಕೊಟ್ಟಿದ್ದೀನಿ, ನಮಗೆ ಈಸಿ ಆಗಲಿ ಅಂತ ಹೇಳಿ. ನೋಡಿ, ಈ ರೀತಿ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ನೋಡಿ, ಇದು ಸ್ಲೀವ್ಸ್ ಬಂದಿದೆ. ನೋಡಿ, ಒಂದು ಕಡೆ ಸೈಡಲ್ಲಿ ಸ್ಲೀವ್ಸ್ ಕೊಟ್ಟಿದ್ದೀನಿ, ಎರಡು ಸೈಡಲ್ಲೂ ಸ್ಲೀವ್ಸು ಬಾರ್ಡ್ರು ಸೇಮ್ ಬಾರ್ಡ್ರ್ ಇರೋದ್ರಿಂದ ಎರಡು ಸೈಡಲ್ಲಿ ಕೊಟ್ಟಿದ್ದೀನಿ. ಇದು ಮಧ್ಯದಲ್ಲಿ ಸೆಂಟ್ರು ಬ್ಯಾಕ್ ಕೊಟ್ಟಿದ್ದೀನಿ, ಮತ್ತು ಫ್ರಂಟ್ ಭಾಗ ನೋಡಿ ಅದು ಕೂಡ ಮಧ್ಯದಲ್ಲೇ ಕೊಟ್ಟಿದ್ದೀನಿ. ಈ ರೀತಿ ಎಲ್ಲ ಕ್ಲೀನಾಗಿ ನಾನು ಮಾರ್ಕ್ ಮಾಡಿಕೊಟ್ಟಿದ್ದೆ. ಆದ್ದರಿಂದ ನನಗೆ ಯಾವ ರೀತಿ ಬೇಕು ಆ ರೀತಿ ಮಾರ್ಕ್ ಮಾಡಿಕೊಟ್ಟಿರೋದ್ರಿಂದ ಕ್ಲೀನಾಗಿ ಮಾಡಿಕೊಟ್ಟಿದ್ದಾರೆ. ನೋಡಿ, ಫ್ರಂಟ್ ಭಾಗನ ನೋಡಿ ಈ ರೀತಿ ಸೆಂಟ್ರಲ್ಲಿ ಕೊಟ್ಟಿದ್ದಾರೆ. ಓಕೆ, ಗೊತ್ತಾಯ್ತಲ್ವ ನಾನು ಯಾವ ರೀತಿ ಮಾರ್ಕ್ ಮಾಡ್ಕೊಂಡು ಕೊಟ್ಟಿದ್ದೀನಿ ಅನ್ನೋದನ್ನು ಇಲ್ಲಿ ಕ್ಲಿಯರಾಗಿ ನೋಡ್ಕೊಳ್ಳಿ. ಇವಾಗ ನೋಡಿ, ಕ್ಲಾತನ್ನು ಹಾಕ್ಕೊತಾ ಇದ್ದೀನಿ, ಲೈನಿಂಗ್ ಕ್ಲಾತು. ಇವಾಗ ಅದನ್ನು ಯಾವ ರೀತಿ ಕಟ್ ಮಾಡಿಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಪೂರ್ತಿ ಕ್ಲಿಯರಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ಕೊಳ್ಳಿ. ಮೊದಲನೇದಾಗಿ ಲೈನಿಂಗ್ ಕ್ಲಾತ್ ಹಾಕ್ಕೊಂಡಿದ್ದೀನಿ. ಯಾವ ರೀತಿ ಲೈನಿಂಗ್ ಕ್ಲಾತ್ ಹಾಕ್ಕೊಂಡಿದ್ದೀನಿ ಅನ್ನೋದು ನೋಡ್ಕೊಂಡ್ರಲ್ವ. ನಮ್ಮ ಅಪೋಸಿಟ್ ಬರೋ ರೀತಿಯಲ್ಲಿ ನಾವು ಅಂಚ್ ಪೀಸನ್ನು ಹಾಕ್ಕೊಂಡಿದ್ದೀನಿ. ಲೈನಿಂಗ್ ಬಂದುಬಿಟ್ಟು 1 ಮೀಟ್ರ್ ಬೇಕು. ಓಕೆ, ಅದರಲ್ಲಿ ನಾನಿವಾಗ ಕೆಳಭಾಗದಲ್ಲಿ 1/2 ಇಂಚು ಮಾರ್ಜಿನ್ಗೆ ಗೆರೆ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಹಾಕ್ಕೊಳ್ಳಿ. ಹಾಕ್ಕೊಂಡು ನೋಡಿ, ಇವಾಗ ನಾನು ಮೆಜರ್ಮೆಂಟನ್ನು ಒಂದೊಂದಾಗಿ ನಿಮಗೆ ಇದರಲ್ಲಿ ರೈಟಿಂಗಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಲೆಂತ್ ಬಂದುಬಿಟ್ಟು ನೋಡಿ ಕರೆಕ್ಟಾಗಿ ಪ್ರತಿಯೊಂದನ್ನು ನಾನು ಇಲ್ಲಿ ರೈಟಿಂಗಲ್ಲಿ ಬರೆದಿರ್ತೀನಿ, ನೋಡ್ಕೊಳ್ಳಿ. ಓಕೆ, 13.5 ಲೆಂತ್ ಇದೆ ನೋಡಿ. ಓಕೆ, ಲೆಂತ್ ಬಂದುಬಿಟ್ಟು 13.5 ಇಟ್ಟಿದ್ದೀನಿ ನೋಡಿ ಫ್ರೆಂಡ್. ಇವಾಗ ನಾನು ಸೊಂಟ ಮೆಜರ್ಮೆಂಟ್ ಬಂದುಬಿಟ್ಟು ನೋಡಿ, ಅದನ್ನು ಸುತ್ತ ನಿಮಗೆ ಪ್ರತಿಯೊಂದನ್ನು ಇಲ್ಲಿ ರೈಟಿಂಗಲ್ಲಿರುತ್ತೆ. ಇದು ಡಾಟ್ಸಿಗೋಸ್ಕರ ನಾನು 1 ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. 1.5 ಇಂಚು ಒಳಗಡೆ ಮಾರ್ಜಿನಿಗೆ ಬಟ್ಟೆ ತೊಗೊತಾ ಇದ್ದೀನಿ. ಓಕೆ, ನೋಡಿ 24 ಇದೆ, ನಾನು 26 ತೊಗೊತಾ ಇದ್ದೀನಿ. ಓಕೆ, ನೋಡಿ, ಬಕ್ಕಲ್ ಆರ್ಮೋಲ್ ಅಂತೀವಲ್ವ, ಬಕ್ಕಲ್ ಡೌನ್ ಬಂದುಬಿಟ್ಟು 5 ಇಂಚ್ ತೊಗೊಂಡಿದ್ದೀನಿ. ಓಕೆ, ನೋಡಿ ಇಲ್ಲಿ 6 + 1 ಇಂಚು 7 ಇಂಚು ಮತ್ತು 8.5 ಇಂಚು ತೊಗೊಂಡಿದ್ದೀನಿ. ಓಕೆ, ನೋಡಿ 7 ಇಂಚು ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ನೋಡಿ 1.5 ಇಂಚು ಮಾರ್ಜಿನ್ನು. ಓಕೆ, ಗೊತ್ತಾಗತ್ತಲ್ವ. ನೋಡಿ, ಈ ರೀತಿ ಪ್ರತಿಯೊಂದನ್ನು ನಾನಿಲ್ಲಿ ರೇಟಿಂಗಲ್ಲಿ ನಿಮಗೆ ಕೊಟ್ಟಿದ್ದೀನಿ. ನೋಡಿ, ಪ್ರತಿಯೊಂದು ರೇಟಿಂಗಲ್ಲಿ ಬರೆದಿರ್ತೇನೆ, ನೋಡ್ಕೊಳ್ಳಿ. ತುಂಬ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ನಿಮಗೆ ಪ್ರತಿಯೊಂದು ಮೆಜರ್ಮೆಂಟನ್ನು ಇದು ಮಾಡ್ತಾಯಿದ್ದೀನಿ. ಮತ್ತೇನಪ್ಪ ಅಂದರೆ, ನಮಗೆ ಕಸ್ಟಮರು ಸೊಂಟದ ಮೆಜರ್ಮೆಂಟು ಮತ್ತು ಬ್ಲೌಸ್ ಲೆಂತ್ ಕೊಟ್ಟರೆ ಸಾಕು, ನಾವು ಎರಡೇ ಮೆಜರ್ಮೆಂಟ್ ಇದ್ದರೆ ಸಾಕು, ನಮಗೆ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ನೋಡಿ, ಆ ರೀತಿ ನಿಮಗೆ ತುಂಬ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. 2.5 ಇಂಚು ನೆಕ್ ಬ್ರ್ಯಾಡ್ ತೊಗೊತಾ ಇದ್ದೀನಿ. ನೆಕ್ ಡೀಪ್ ಬಂದುಬಿಟ್ಟು ನೋಡಿ, ನೆಕ್ ಡೀಪು 10 ಇಂಚು 10.5 ನೆಕ್ ಡೀಪ್ ತೊಗೊಂಡಿದ್ದೀನಿ. ಓಕೆ, ನೋಡಿ ಪ್ರತಿಯೊಂದೂ ರೈಟಿಂಗ್ ಇರುತ್ತೆ, ನೋಡ್ಕೊಳ್ಳಿ ಕ್ಲೀನಾಗೆ. ನೋಡಿ, ಇದನ್ನು ನಾವು ಇವಾಗ ನೆಕ್ಕು ಮಾರ್ಕಿಂಗ್ ಮಾತ್ರ ಮಾಡ್ಕೊಂಡಿದ್ದೀನಿ, ಇದನ್ನು ಕಟಿಂಗ್ ಮಾಡೋಂಗಿಲ್ಲ, ಯು ನೆಕ್ ಮಾಡ್ಕೊಂಡಿದ್ದೀನಿ. ಓಕೆ, ಇದು ಸ್ಟಿಚಿಂಗ್ ಮಾಡುವಾಗ ನಾವು ಇವಾಗ ಇದು ಎಂಬ್ರಾಯ್ಡ್ರಿ ಬ್ಲೌಸ್ ಆಗಿರೋದ್ರಿಂದ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದ್ರಿಂದ ನೆಕ್ಕನ್ನು ಕಟ್ ಮಾಡೋದಿಲ್ಲ. ನೋಡಿ, ಇದು ಬಕಲ್ ಶೇಪು. ಕೆಲವು ಕಸ್ಟಮರ್ಸು ಕೇಳಿದ್ರು ಬಕಲ್ ಶೇಪ್ ಅಂದರೆ ಏನು ಅಂತೇಳಿ. ನೋಡಿ, ಇದೇ ತೋರಿಸ್ತಾ ಇದ್ದೀನಿ. ನೋಡಿ, ಇದೇ ಬಕಲ್ ಶೇಪ್ ಅಂದರೆ. ನೋಡಿ ಕ್ಲೀನಾಗಿ ಇವಾಗ ಬಕಲ್ ಶೇಪ್ ರೌಂಡ್ ಎಷ್ಟಿದೆ ಅಂತ ತೋರಿಸ್ತೀನಿ. ನೋಡಿ, 7 ಇಂಚು. ಓಕೆ, 7 ಇಂಚು ಬಕಲ್ ಶೇಪ್ ಬಂದಿದೆ. 5 ಇಂಚು ಡೀಪ್ ತೊಗೊಂಡಿದ್ದೀನಿ. ಓಕೆ, ನೋಡಿ ಡೀಪ್ ಯಾವ ರೀತಿ ತೊಗೊಂಡಿದ್ದೀನಿ ಅನ್ನೋದಕ್ಕೂ ಆರೋ ಮಾರ್ಕ್ ಹಾಕಿ ತೋರಿಸಿದ್ದೀನಿ. ನೋಡಿ, ನಾನಿವಾಗ ಬ್ಯಾಕ್ ಭಾಗ ಫುಲ್ಲಾಗಿ ಕಟಿಂಗ್ ಆಗಿದೆ. ನೋಡಿ ನೋಡಿ ಫ್ರೆಂಡ್, ಫುಲ್ ಬ್ಯಾಕ್ ಭಾಗನ ಕಟಿಂಗ್ ಮಾಡಿದ್ದೀನಿ. ಇವಾಗ ಮಾರ್ಕಿಂಗ್ ಆಗಿದೆ, ಕಟಿಂಗ್ ಮಾಡ್ತಾಯಿದ್ದೀನಿ, ನೋಡ್ಕೊಳ್ಳಿ ಕ್ಲೀನಾಗಿ. ನೋಡಿ, ಈ ರೀತಿ ಲೆವೆಲಾಗಿ ಕಟ್ ಮಾಡ್ಕೊಳ್ಳಿ. ಏನಪ್ಪ ಅಂದರೆ, ಬ್ಯಾಕಲ್ಲಿ ನಾವು ನೆಕ್ ಇರತ್ತಲ್ವ, ನೆಕ್ ಕಟ್ ಮಾಡೋಂಗಿಲ್ಲ, ಅದು ಹಾಗೇ ಇರಲಿ. ಸ್ಟಿಚಿಂಗ್ ಮಾಡಾದ್ಮೇಲೆ ಕಟ್ ಮಾಡಬೇಕಾಗತ್ತೆ, ಅದಕ್ಕೆ ಮಾರ್ಕ್ ಹಾಕ್ಬಿಟ್ಟಿದ್ದೀನಿ. ಗೊತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ, ನೋಡ್ಕೊಳ್ಳಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಏನು ಇದ್ರ ಬಗ್ಗೆ ಗೊತ್ತಾಗಿಲ್ಲ ಅದ್ರ ಬಗ್ಗೆ ತಿಳಿಸಿ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಅದ್ರ ಬಗ್ಗೆ. ಓಕೆ, ಒಂದೊಂದಾಗಿ ನಿಧಾನವಾಗಿ ನೋಡ್ಕೊಳ್ಳಿ, ಅವಸರವಾಗಿ ಏನು ಇದು ಮಾಡೋಕ್ಕೆ ಹೋಗಬೇಡಿ. ವೀಡಿಯೋನ ತುಂಬ ಸ್ಲೋ ಆಗೂ ಮಾಡ್ಕೋಬೋದು. ನೋಡಿ, ಸ್ಕ್ರೀನ್ ಮೇಲೆ ಟಚ್ ಮಾಡಿದ್ರೆ ನಿಮ್ಮ ವೀಡಿಯೋನ
ತುಂಬ ಸ್ಲೋ ಆಗು ಸುತ್ತ ಮಾಡ್ಕೋಬೋದು. ಓಕೆ, ಈಗ ನೋಡಿ ಈ ರೀತಿ ಬಟ್ಟೆ ತಿರ್ಸಾಕೊಂಡಿದ್ದೀನಿ ನೋಡಿ. ಇವಾಗ ಇಲ್ಲಿ 1 ಇಂಚ್ ಮೇಲ್ಗಡೆ ತೊಗೋಬೇಕಾಗತ್ತೆ ಬಕಲ್ ಶೇಪಲ್ಲಿ ಫ್ರಂಟು. ಇಲ್ಲಿ ಅರ್ಧ ಇಂಚು ಒಳಭಾಗದಲ್ಲಿ ತಗೋಬೇಕಾಗತ್ತೆ. ಬ್ಯಾಕು ಮತ್ತು ಫ್ರಂಟಿಗೂ ಅರ್ಧ ಇಂಚು ಒಳಗಡೆ ಇರಬೇಕಾಗತ್ತೆ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಓಕೆ, ಇವಾಗ ಇದು ಮಾರ್ಕಿಂಗ್ ಆಗಿದೆ ನೋಡಿ. ಇವಾಗ ಬ್ಯಾಕ್ ಭಾಗನ ತಕ್ಕೊಳ್ಳಿ. ಹೀಗೆ ಇಟ್ಕೊಂಡು ನೋಡಿ 1/2 ಇಂಚು ಮಾರ್ಜಿನ್ ಇದೆ. ಮಾರ್ಜಿನಿಗೆ ಎಕ್ಸ್ಟ್ರಾ ಬಟ್ಟೆ ತೊಗೋಬೇಕಾಗತ್ತೆ. ನೋಡಿರಿ, ಇಲ್ಲಿ ಅರ್ಧ ಇಂಚು ಶೇಪ್ ತಕ್ಕೋಬೇಕಾಗತ್ತೆ ಫ್ರಂಟ್ ಬಕಲ್ ಶೇಪು. ಓಕೆ, ಈ ರೀತಿ ರೌಂಡ್ ಬರಲಿ ನೋಡಿ. ಮಾಡಿ ಗೊತ್ತಾಯ್ತಲ್ವಾ ನೋಡಿ. ಇವಾಗ ಈ ರೀತಿ ಎಲ್ಲ ಶೇಪ್ ಮಾಡ್ಕೊಂಡಿದ್ದೀನಿ. ಒಂದೊಂದಾಗಿ ಕ್ಲೀನಾಗಿ ನೋಡ್ಕೊಳ್ಳಿ. ನೋಡಿರಿ, ಫ್ರಂಟ್ ಡೀಪ್ ಬಂದುಬಿಟ್ಟು ನೋಡಿ 6.5 ತಗೊಂಡಿದ್ದೀನಿ ನೋಡಿ. ಈ ರೀತಿ ರೌಂಡ್ ಶೇಪ್ ಬರುತ್ತೆ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಕ್ಲೀನಾಗಿ ನೋಡಿ. ಈ ರೀತಿ ಫುಲ್ ಯೂ ನೆಕ್ ಬರುತ್ತೆ ಫ್ರಂಟು ಕೂಡ. ಓಕೆ, 6.5 ಫ್ರಂಟ್ ತೊಗೊಂಡಿದ್ದೀನಿ. ಓಕೆ ಫ್ರೆಂಡ್, ಇನ್ನು ಮುಂದುವರೆದ ಭಾಗವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಬಾಯ್ ಫ್ರೆಂಡ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಓಕೆ.